ಅಮ್ಮ ನೀನು ಹೇಳ್ದಂಗೆನೆಯ ಎಲ್ಲ ಸೀರೆನೂ ತಂದ್ಬಿಟ್ಟು ಮಡಗಿವ್ನಿ ನೋಡು. ಎಷ್ಟು ಸೀರೆಗಳು, ಇನ್ನೂ ಏನಾದರೂ ಜಾಸ್ತಿ ಸೀರೆಗಳೇನಾದರೂ ಬೇಕಾದ್ರೆ ತಂದ್ಬಿಟ್ಟು ಬೇಕಾದ್ರೆ ಇಕ್ಕುದ್ರಾಯ್ತು. ಈಗ ಸದ್ಯಕ್ಕೆ ಇಷ್ಟು ಸೀರೆ ಸಾಕು ಅಂತ ಅನ್ನಿಸ್ತದೆ ಕಣಮ್ಮ. ಏ ಸಾಕು ಬಿಡ್ಲ. ಈಗ ಸದ್ಯಕ್ಕೆ ಇಷ್ಟು ಸಾಕು ಸೀರೆ ಎಲ್ಲನೂ. ಈಗೆಲ್ಲ ಹೋಗ್ಬಿಟ್ಟು ಹಂಚೋದಕ್ಕೆಲ್ಲ ವ್ಯವಸ್ಥೆ ಮಾಡಬೇಕು ಮಗ. ಈ ಸಲ ನಾನು ಗೆದ್ಬಿಟ್ರೆ ಗ್ಯಾರಂಟಿ ನೀನು ಫ್ಯಾಕ್ಟ್ರಿ ಮಾಡ್ಕೊಡ್ತೀನಿ, ಸರಿನಾ? ಯಾಕಂದರೆ ಗೊತ್ತಲ್ಲ, ಪಂಚಾಯತಿಯಿಂದ ಹೆಂಗೋ ಹಿಂಗೋ ದುಡ್ಡುಗಳು ಬರ್ತಾ ಇರ್ತವೆ, ಎಲ್ಲನೂ ಬತ್ತಿರ್ತವೆ. ಹೆಂಗೋ ಹಿಂಗೆ ಮಾಡ್ಕೊಡ್ತೀನಿ, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಕಣಪ್ಪ. ಆದರೆ ಇದೊಂದು ಎಲೆಕ್ಷನ್ ಗೆಲ್ಸಂಗೆ ಮಾಡೋ ಜವಾಬ್ದಾರಿ ಮಾತ್ರ ನಿಂದು. ಅಮ್ಮ ಆಯ್ತು ಹೇಳು. ಅಯ್ಯೋ ನೀನು ತಲೆ ಕೆಡಿಸ್ಕೊಬೇಡ, ನಾನು ಎಲ್ಲ ನೋಡ್ಕೊತೀನಿ. ನೋಡು, ಈ ಸೀರೆಗಳನ್ನೆಲ್ಲ ಹಂಚೋದು ಮಾಡೋದು ಎಲ್ಲ ವ್ಯವಸ್ಥೆಯೇ ಮಾಡು. ಈಗ ಸರಿ, ಇವನ್ ಸೀರೆಗಳನ್ನ ಈಗ ಒಂದೊಂದೇ ಹಂಚ್ಕೊಂಡು ಹೋಗೋಣ. ಇದು ಬಿಟ್ಟು ಮತ್ತೆ ಬೇರೆ ಇನ್ನೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಹಂಗೆ ನಿನಗೆ ಯೋಚನೆ ಮಾಡು. ನನಗದೆಲ್ಲ ಗೊತ್ತಾಗಕ್ಕಿಲ್ಲ ಕಣ. ಮೊದಲೇ ನಾನು ಸೀರೆ ಕೊಡಲಿಲ್ಲ ಅಂದ್ರೂ ಗೆಲ್ತಾ ಇದ್ದೆ. ಆದರೆ ಈ ಕಿತ ಜಯಕ್ಕ ನಿಂತ್ಕೊಬಿಟ್ಟವಳಲ್ಲ, ಅದಕ್ಕೆ ನಾನಂತೂ ಸೀರೆಯ ಕೊಡಲೇಬೇಕಲ್ಲ, ಅದಕ್ಕೆ ಇದು ಮಾಡ್ತಿರೋದು. ಮಗ ಎಷ್ಟು ಸೀರೆ ಅವು ಎಲ್ಲನೂ ಸೇರಿ? ಅಮ್ಮ 100 ಸೀರೆ ಅವೆ. 100 ಸೀರೆ ಅವೆ, 100 ಚಿಲ್ಲರೆ ಅವೆ. ಆಗ ಸಾಲ್ಕೊಂಬಿಟ್ಟು ಬಂದರೆ ತಗೊಂಬಿಟ್ಟು ಬಂದ್ಬಿಡು. ನಮ್ದೇನು ಇನ್ನೇನು ದೊಡ್ಡ ಊರಲ್ಲ. ಬೇಕಾದ್ರೆ ತರಿಸು ಅಂತಂದರೆ ಇನ್ನೊಂಚೂರು ತರಿಸ್ತೀನಿ. ಹೆಂಗಸ್ರುಗಳಿಗೆ ಅಷ್ಟೇ ಅಲ್ವಾ ಕೊಡೋದು, ಇನ್ನು ಎಷ್ಟು ಜನ ಇರ್ತಾರೆ. ಸರಿ, ಎಲ್ಲ ಇಲ್ಲೇ ಇರಲಿ ಬಿಡು. ನೋಡು, ಇದೆಲ್ಲ ಸುಮ್ಮನೆ ಎಲೆಕ್ಷನ್ಗೂ ಮುಂಚೆನೇ ಹಂಚ್ಬಿಡ ಅಂತ ಇದ್ದಿದ್ದು. ಎಲೆಕ್ಷನ್ಗೂ ಮುಂಚೆನೇ ಹಂಚ್ಬಿಡೋಣ ಎಲ್ಲನೂ. ಅಂದರೆ ಈಗ ನಾ ಇನ್ನೂ ಅನೌನ್ಸೇ ಮಾಡಿಲ್ವಲ್ಲ ಚಿನ್ಹಿಗಳು ಎಲ್ಲನೂ. ನಾವಿನ್ನೂ ಎಲೆಕ್ಷನ್ ನಿಂತ್ಕೊಂಡೇ ಇಲ್ವಲ್ಲ. ಆದರೆ ನಮ್ಮ ಜನಕ್ಕೆ ನೋಡಿ ತಗೊಳ್ಳಿ ಅಂತೇಳ್ಬಿಟ್ಟು ಸುಮ್ಕೆನೇ ಕೊಟ್ಬಿಡೋಣ. ನಿಮಗೋಸ್ಕರ ಅಂತ ಸುಮ್ಮನೆ ತಗೊಂಬಿಟ್ಟು ಬಂದು ಕೊಟ್ಟೆ ಅಂತ. ಈಗ ಎಲೆಕ್ಷನ್ ಟೈಮಾಗ ಏನಾರ ಸೀರೆ ಕೊಡೋಕ್ಕೋದ್ರೆ ಓಟ್ಗೋಸ್ಕರ ಕೊಡ್ತಾವ್ರೆ ಅಂತ ಅನ್ಕೊಬಿಡ್ತಾರೆ. ಅದಕ್ಕೇನೆ ಬೇಡ ಬೇಡ, ಈಗಲೇ ಮುಂಚೆನೇ ಎಲ್ಲ ಹಂಚ್ಬಿಟ್ರೆ ಹೆಂಗಿರ್ತದೆ ಹೇಳು? ನಾನು ಹಂಗೆ ನೀವು ಅಂದ್ಕೊಂಡಿದ್ದೀನಿ. ಸರಿ, ಹಂಗೆ ಮಾಡೋಣ ಬಿಡಿ. ನಾಳೆ ಹಂಚನ, ಇವತ್ತೇನು ಬೇಡ ಅನ್ನಿಸ್ತದೆ. ನಾಳೆ ಹಂಚನ ಬಿಡು ನೋಡ್ಕೊಂಡು. ನಾಳೆ ಎಲ್ಲರೂ ಇತ್ತಾರಲ್ಲ ಮನೆಗೆ, ಬೆಳಿಗ್ಗೆ ನೀವು ಹೋಗ್ಬಿಟ್ಟು ಎಲ್ಲ ಹಂಚ್ಕೊಬಿಟ್ಟು ಬಂದ್ರೆ ಆಯಿತು. ಎಲ್ಲೇ ಒಂದು ಗಾಡಿನಾಗ ಇಕ್ಕೊಳ್ಳೋದು, ಒಬ್ಬೊಬ್ರು ಮನೆಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದ್ರೆ ಆಯಿತು. ಸರಿ ಕಣ ಮಗ, ಆಯಿತು. ಇವೆಲ್ಲ ಇಲ್ಲೇ ಇರಲಿ. ಸರಿ, ನಂಗಾದರೆ ಹೊರಗಡೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ. ಎಲೆಕ್ಷನ್ದು ಏನೇನು ಆಯ್ತಾಯ್ತು, ಏನೇನು ಬಿಡ್ತಾಯ್ತು ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ಒಂದು ರೌಂಡ್ ಓಡಾಡ್ಕೊಂಬಿಟ್ಟು ಬರ್ತೀನಿ ಇರು. ಸರಿ, ಹೋಗ್ಬಿಟ್ಟು ಬಾಮ್ಮ. ನಾನು ಅಷ್ಟೇ, ನನಗೂ ಕೆಲಸ ಐತಿ, ನಾನು ಹೋಯ್ತೀನಿ. ಸರಿ ಕಣ್ಲ, ಆಯಿತು. ಲೇ ಪದ್ದಿ, ನಿಮ್ಮ ಅತ್ತೆ ಈಕಿತ ಎಲೆಕ್ಷನ್ನಾಗ ಅದು ಹೆಂಗೆ ಗೆಲ್ತಾಳೋ ನಾನು ನೋಡೇ ಬಿಡ್ತೀನಿ. ಈಕಿತ ಎಲೆಕ್ಷನ್ನಾಗೆ ನಾನು ಕೊಡೋದಕ್ಕೆ ಇನ್ನೂ ಕೊಡ್ತೀನಿ. ನಾನು ನಮ್ಮ ಜನಗಳಿಗೆ ಇನ್ನೂ ಕೊಡ್ತೀನಿ. ನೋಡ್ತಾ ಇರು ಎಷ್ಟು ಕೊಡ್ತೀನಿ ಅಂತಂದರೆ. ಅವ್ರು ನನ್ನ ಋಣ ನೋಡ್ಬಿಟ್ಟಾದ್ರೂ ಅಯ್ಯೋ ಶಿವನೇ, ಯಾಕಪ್ಪ ಬೇಕು ಇವ್ರು ಸವಾಸತ್ತಾಗೆ, ಹೋದ್ರಲ್ಲಿ ಅದಾಗ ಇಷ್ಟೊಂದು ಕೊಟ್ಟೋಳಿ ಇವ್ರು ಋಣದಾಗಿರೋದು ಬೇಡ ಅಂತ ಹಂಗೆ ನೀವು ಓಟೊತ್ತು ಬಿಡ್ಬೇಕು. ನನಗೆ ಅಷ್ಟು ಕೊಡ್ತೀನಿ, ನೋಡ್ತಾ ಇರೆ. ಅತ್ತೆ, ಆ ಮನೆಯಾಳಿ ಭದ್ರಮ್ಮ ಸೀರೆಗಳೆಲ್ಲ ಒತ್ಕೊಂಬಿಟ್ಟು ಬಂದವಳಂತೆ ಕಣತ್ತೆ. ಸೀರೆಗಳೆಲ್ಲ ಒತ್ಕೊಂಬಿಟ್ಟು ಬಂದು ಮಾರಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆನೂ ಮಾಡ್ತಾವಳಂತೆ. ಸೀರೆಗಳ್ನ ಎಲ್ಲನೂ. ಅದಕ್ಕೇನೆ ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ. ಸೀರೆಗಳು ಎಲ್ಲನೂ ಜನರಿಗೆಲ್ಲ ಹಂಚ್ಬಿಟ್ಟು ಎಲ್ಲನೂ ಯಾಮರಿಸ್ಬಿಟ್ಟು ಜನರನ್ನ ಓಟತ್ತಿಸ್ಕೊಬಿಡ್ತಾಳೆ ಕಣತ್ತೆ. ಅದಕ್ಕೆ ಕಣತ್ತೆ, ಅವಳು 100 ಸೀರೆ ತಗೊಬಿಟ್ಟು ಬಂದವಳಂತೆ. ನಾವು ಸಂದಾಕಿರೋ ರೇಷ್ಮೆ ಸೀರೆ ಥರದವೇ ತಗೊಬಿಟ್ಟು ಬರೋಣ ಕಣತ್ತೆ. ಅದೇ ಕೊಡಿ ಕಣತ್ತೆ ಕಾಸು. ಲೇ ಮನೆಯಾಳ್ ಪೊದ್ದಿ, ಏನು ಅನ್ಕೊಂಡ್ಬಿಟ್ಟಿದ್ಯ ನೀನು? ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀಗ ನೀನು? ಯವ್ವ, ನೀನು ಎಲೆಕ್ಷನ್ಗೆ ನಿಲ್ಸೋದಲ್ಲ, ನಾನು ಮನೆ ತೊಳಿಬೇಕು ಅಂತ ಮಾಡ್ಬಿಟ್ಟಿದ್ದೀಗ. ಏನು ಊರ ಜನಕ್ಕೆಲ್ಲ ರೇಷ್ಮೆ ಸೀರೆ ಹಂಚೋದು ಅಂತಂದ್ರೆ ಸುಮ್ಕೆನಾ? ಓಹೋ, ಏನೇನು ಸೀರೆ ಹಂಚಿದ ತಕ್ಷಣ ಎಲ್ಲ ನಿಂಗೆ ಓಟೊತ್ತು ಬಿಡ್ತಾರ? ಯವ್ವ, ಹೆಂಗೋ ಬಾಯಿ ಮುಚ್ಕೊಂಡು ಇದ್ದೋಳ್ನ. ನಿಂತ್ಕ ಎಲೆಕ್ಷನ್ ನಿಂತ್ಕ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟು ಈಗ ನೋಡಿದ್ರೆ ಅತ್ತೆ ಸೀರೆ ಕೊಡ್ಸಣ, ಅತ್ತೆ ಬಿರಿಯಾನಿ ಮಾಡ್ಸೋಣ ಅಂತ ಹೇಳ್ಬಿಟ್ಟು ನನ್ನ ತಲೆ ಎಲ್ಲ ಬೋಳಿಸ್ತಿದ್ದೀಗಲ್ಲೇ ಪದ್ದಿ. ಇದೆಲ್ಲ ಬೇಕಿತ್ತೇನೆ ನಿಂಗೆ. ಅವಾಗ ಏನೇ ಹೇಳ್ದೆ, ನನಗೂ ಎಲೆಕ್ಷನ್ಗೂ ಎಲ್ಲ ಸೆಟ್ ಆಗೋಕ್ಕಿಲ್ಲ, ಬ್ಯಾಡ ಸುಮ್ಕಿರು, ಸೆಟ್ ಆಗೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ನೀನು ಕೇಳ್ದ? ನಿಂಗೆ ಗೊತ್ತಾಗಿಲ್ಲ ಕಣತ್ತೆ. ಈಗ ಎಲೆಕ್ಷನ್ ಅಂದ್ರೆ ಹಂಗೇನೇನಿಯ. ನೀನು ಏನು ಅನ್ಕೊಂಬಿಟ್ಟಿದೀಗ? ಅವಳು ಸೀರೆ ಹಂಚ್ತಾವಳೆ ಅಂದರೆ ನಾವು ಹಂಚ್ಬೇಕು. ಇಲ್ಲ ಗಂಡಸ್ರಿಗೆ ನಾವು ತಂದು ಹಂಚನಿ, ಏನೋ ಒಂದು ಮಾಡನಿ. ಅತ್ತೆ ಹಿಂಗೆ ಇದ್ಬಿಟ್ರೆ ಹೆಂಗತ್ತೆ? ಎಲೆಕ್ಷನ್ ಇದು. ಗೆಲ್ಬೇಕು ನಾವು. ನೀನೇನು ನನ್ನ ಎಲೆಕ್ಷನ್ನ ಗೆಲ್ಲಕ್ಕೆ ನಿಲ್ಸಿಲ್ಲ ತಗ, ನಾನು ಬೋಳ್ಸಕ್ಕೆ ಅಂತಲೇ ನಿಲ್ಲಿಸ್ಬಿಟ್ಟಿದೀಗ. ಲೇ ಸುಮ್ಕೋಗತ್ ಕಲಿ, ನಾನು ಯಾವ ಸೀರೆನೂ ಹಂಚಕ್ಕಿಲ್ಲ. ಅತ್ತೆ, ನೀವೇನಾರ ಇವಾಗ ಸೀರೆ ಹಂಚಲಿಲ್ಲ ಅಂತಂದ್ರೆ ನಾವೆಲ್ಲ ಸೋತೋಗ್ಬಿಡ್ತೀವಿ ಕಣತ್ತೆ. ಅಯ್ಯೋ, ಅಯ್ಯಮ್ಮನ ಕಾಲಕ್ಕೆ ಬೀಳ್ಬೇಕಾಯ್ತದೆ ಕಣತ್ತೆ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಕಣತ್ತೆ, ಅರ್ಥ ಮಾಡ್ಕೊಳ್ಳಿ. ಒಳ್ಳೆ ಬಿತ್ರಿ ಸವಾಸ ಆಯ್ತಲ್ಲ ನನಗೆ. ಲೇ, ನಾನು ದುಡ್ಡು ಗಿಡ್ಡೆಲ್ಲ ಹಂಚಕ್ಕಿಲ್ಲ, ಎದ್ದೋಗಿ ಸುಮ್ಕೇನಿಯ, ಸೋತ್ರು ಪರವಾಗಿಲ್ಲ. ಇವಳು ಒಂದೊಂದು ಅಲ್ಲ ಆಟಗಳು ಮಾಡೋದು. ಅಲ್ಲ ಕಣಮ್ಮಿ, ರೇಷ್ಮೆ ಸೀರೆಗಳು ಹಂಚಕಾಯ್ತದ ಎಲ್ರಿಗೂನುವೆ. ಇದೊಳ್ಳೆ ಸಂದ ಕೇಳ್ತೀಯ? ನಮ್ಮ ಊರಾಗ 7 ಜನ ಹೆಂಗಸ್ರವ್ರು ಎಲ್ರಿಗೂ ರೇಷ್ಮೆ ಸೀರೆ ಹಂಚಕಾಯ್ತದ, ಹಂಚಿದರೆಲ್ಲನೂ ಓಟ್ ಹಾಕ್ತಾರೆ ಅಂತ ಅನ್ಕೋಬಿಟ್ಟ. ಲೇಪದಿ ಮ್ಯಾಕೆ ದೊಡ್ಡ ಸುಮ್ಕೇನಿ, ನಿನ್ ಜಪ್ಪ ಅಂದ್ರೆ ನಾನು ಕೊಡಕ್ಕಿಲ್ಲ. ನಾನು ಸಾಲ ಮಾಡಿ ಹಂಚ್ತೀನಿ ಬಿಡತ್ತೆ.
ಯಾಕಡೆ ಗಿಡ ತಗೊಂಡು ಹೊಡೆದು ಬಿಡ್ತೀನಿ ಮನೆಯಾಳಿ. ಎದೊಳೆ ಮ್ಯಾಕೆ ಎದೊಳೆ. ಯವ್ವ ಅವಳೆ ಸೀರೆ ಹಂಚ್ತಾವಳೆ ಅಂತಂದ್ರೆ ನನಗೂ ಹೇಳ್ತಿಗಲ್ಲೇ. ಲೇ ಒಳ್ಳೆ ಗುಣ ನೋಡ್ಬಿಟ್ಟು ಓಟ್ ಹಾಕೋದನ್ನ ನೋಡಿದೀನಿ. ಒಳ್ಳೆ ಗುಣ ನೋಡ್ಬಿಟ್ಟು ಇದು ಎಂಥದೇ ಪದಿ ಸೀರೆ ಪರ ಇಸ್ಕೊಂಡು ಓಟ್ ಹಾಕ್ತಾರೆ ಅಂತಂದ್ರೆ ಲೇ ಸುಮ್ಕಿರು. ಸೋದ್ರು ಪರವಾಗಿಲ್ಲ, ದುಡ್ಡು ಕಳ್ಕೊಳಕಾಯ್ತದ ನೋಡಮ್ಮಿ. ಏನೋ ಉಪಕಾರ ಆಗೋದನ್ನಾದ್ರೆ ಮಾಡ್ಬೋದು. ಈಗ ಸೀರೆಗಳಿಗೆಲ್ಲ ಲೆಕ್ಕನೇ ಇಲ್ಲ. ಹಿಂಗೆ ಉಟ್ಕೊಂಡು ಹಿಂಗೆ ಬಿಸಾಕಕ್ಕೆ ಏನಕ್ಕೆ ಹಾಕ್ಬೇಕು ಏಳು ಎಲ್ಲನೂ. ಸುಮ್ಕಿರ 10 ರೂಪಾಯಿ ಬಿಚ್ಚಾಕಿಲ್ಲ. ಅಯ್ಯೋ ಅತ್ತೆ, ನಿಮ್ಮ ಮಾತು ನಂಬ್ಕೊಂಡು ನಾನು ಸತ್ತೆ. ಏನೇನೋ ಆಸೆ ಇಟ್ಕೊಂಡಿದ್ದೆ ಎಲೆಕ್ಷನ್ದು. ಗೆದ್ದು ಬಿಡ್ತೀನಿ ಅಂತ ಭದ್ರಮ್ಮನ ಮೇಲೆ ಆವಾಜ್ ಬೇರೆ ಹಾಕ್ಬಿಟ್ಟು ಬಂದೆ. ಯವ್ವ ಇದು ಏನಾಗೋಯ್ತತ್ತೆ. ಲೈ ಎದೊಳೆ ಮ್ಯಾಕೆ ಎದೊಳೆ. ಹೋಗಿ ಸುಮ್ಕೆ ನೀಚೆ ಕಡಿಕೆ ತೆಗೆದು ಬುಟ್ಟ ಅಂತಂದ್ರೆ ಏನಿಲ್ಲ. ಇನ್ನೊಂದು ಕಿತೆ ನಾನು ಸೀರೆ ಹಂಚನ ಅದಂಚನ ಇದೊಂಚನಿ ಅಂದ್ರೆ ನಾನು ದೇವ್ರಣೆ ಸುಮ್ಕಿರಕ್ಕಿಲ್ಲ ಅಷ್ಟೇ. ಸೀರೆ ಹಂಚ್ತಾಳಂತೆ. ಸೀರೆಯ ಬಾಯಿ ಮುಚ್ಕೊಂಡು ಎದ್ದೋಗತ್ ಕಲಿ. ಎಂಥದ್ದು ಹಂಚಕ್ಕಿಲ್ಲ. ಅವಳು ಯಾವಳ ಮನೆಯಳೆ ಹಂಚ್ತಾಳೆ ಅಂತಂದ್ರೆ ನಾವು ಹಂಚ್ಬೇಕೇನೆ. ಎದೊಳೆ ಮ್ಯಾಕೆ ಎದೊಳೆ. ಫ್ರೆಂಡ್ಸ್, ಎಲೆಕ್ಷನ್ಗೆ ನಮ್ಮ ಅತ್ತೆ ಸೋಲ್ತು ಅಂದರೆ ಅದು ಕಾರಣ ನಾನಲ್ಲ, ನೀವೆಲ್ರೂ. ಲೇ ಪದ್ದಿ, ನೀನು ನಿಮ್ಮ ಅತ್ತೆ ನಿಲ್ಸಿದ್ದು, ನೀನೇ ನಿಮ್ಮ ಅತ್ತೆ ನಿಲ್ಸಿದ್ದು, ಹಾಳು ಮಾಡಿದ್ದು ಅಂತ ಮಾತ್ರ ಹೇಳ್ಬೇಡಿ. ಈಗಲೇ ಹೇಳಿದ್ದೀನಿ, ಇದಕ್ಕೆಲ್ಲ ಕಾರಣ ನಮ್ಮ ಅತ್ತೆನೇ. ಈ ನಮ್ಮ ಅತ್ತೆಯಿಂದನೇ ನೀ ಸೋಲ್ತಾ ಇರೋದು. ನಮ್ಮ ಅತ್ತೆ ಬರೀ ಅತ್ತೆ ಅಲ್ಲ, ಕಂಜೂಸ್ ಅತ್ತೆ. ಇವತ್ತೇ ಸೀರೆಗೆ ಕಾಸು ಕೊಡಕ್ಕಿಲ್ಲ ಅಂತಂದ್ಮೇಲೆ ಎಲೆಕ್ಷನ್ನಾಗ ಹೆಂಗೆಲ್ಲ ಕಾಯ್ತದೆ. ಈಗ ನಮ್ಮ ಜನ ಎಲ್ಲ ನನ್ನ ನುಗಿತಾರೆ. ನಿಲ್ಲಿಸ್ಬಿಟ್ಟಲ್ಲೇ ನಿಮ್ಮ ಅತ್ತೆನ ನಿಲ್ಲಿಸ್ಬಿಟ್ಟಲ್ಲೇ ಅಂತ ಹೇಳ್ಬಿಟ್ಟು. ಲೇ ಎದೊಳ್ ಮ್ಯಾಗ ಸುಮ್ಕೆನೆಯ ತೆಗೆದು ಬುಟ್ಟ ಅಂದ್ರೆ ನೋಡು ಗಾಳಿ ಬಿಡಿಸ್ಬಿಡ್ತೀನಿ. ಉಕ್ಕಂಡಿ ತಗ. ನೀಂತಾನೆ ನಿಲ್ಸಿದ್ದು ಕುಣಿಸಿ 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 ನಾನು ನಿಂತ್ಕೊಳಕ್ಕಿಲ್ಲ ಕಣಮ್ಮಿ, ನಾನು ನಿಂತ್ಕೊಳಕ್ಕಿಲ್ಲ ಕಣಮ್ಮಿ ಅಂದ್ರೆ ನಿಂತ್ಕೊಳತ್ತೆ ನೀನೇ ಗೆಲ್ಲದ್, ನಿಂತ್ಕೊಳತ್ತೆ ನೀನೇ ಗೆಲ್ಲದಂತ ನಿಲ್ಲಿಸ್ಬಿಟ್ಟು ಈಗ ನೋಡಿ ಹಂಗೆ ಹೇಳ್ತಾವಳೆ. ಎದೊಳ್ ಮ್ಯಾಗ ಸುಮ್ಕೇನಿಯ ತೆಗೆದ್ 4 ಬಿಡ್ತೀನಿ ಅಷ್ಟೇನಿಯ. ನಾನಂತ 10 ರೂಪಾಯಿ ಕೊಡಕ್ಕಿಲ್ಲ. ಅದು ಏನು ಮಾಡ್ಕೊಚ್ಚಿ ಮಾಡ್ಕ. ಅತ್ತೆ, ನಾನು ಒಡವೆ ಹೋದ್ರೂ ಪರವಾಗಿಲ್ಲ, ನನಗೆ ಎಲೆಕ್ಷನ್ನಾಗ ಗೆಲ್ಲೋದೇ ಮುಖ್ಯ. ಏನು ಹೋದ್ರೂ ಪರವಾಗಿಲ್ಲ. ನಿಮ್ಮನ್ನ ಎಲೆಕ್ಷನ್ನಾಗ ಗೆಲ್ಲಿಸ್ಬೇಕು ಅಂತಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಕಣತ್ತೆ. ಇವಳು ಅವಳಿಗೆ ನಮ್ಮ ಮಾಮೂಂಗ್ ಹಿಡ್ದಿತ್ತಲ್ಲ ಎಲೆಕ್ಷನ್ ಹುಚ್ಚು, ಹಂಗೆ ಎಲೆಕ್ಷನ್ ಹುಚ್ಚು ಹಿಡ್ದಿದ್ದಂಗೆ ಐತಲ್ಲ ಇವಳಿಗಂತೂ. ಯವ್ವ ಇದು ಯಾಕೆ ಹಿಂಗೆ ಆಡ್ತಾವಳೆ. ಸೀರೆ ಹಂಚ್ಬಿಟ್ರೆ ಗೆದ್ದು ಬಿಡ್ತಾರೆ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ಳು ಮನೆಯೊಳಗೆ. ಸೀರೆ ಹಂಚ್ಬಿಟ್ರೆ ಗೆದ್ದು ಬಿಡ್ತಾರಾ? ಒಡವೆ ಮಾರ್ಬಿಟ್ಟು ಸೀರೆ ಹಂಚ್ತಾಳಂತೆ. ಆಮೇಕಿನ ಸೋತ್ ಕಿತ್ತು ಹೋದ್ರೆ, ಸೋತ್ ಸುಣ್ಣ ಆದರೆ ಕಾಸು ಕೀಸು ಎಲ್ಲನೂ ಹೋಗಕ್ಕಿಲ್ವಾ? ಹೋಗಿ ಇವಳ್ತಾಗ ಹೋಗಿ ಇದು ಮಾಡ್ತೀನಲ್ಲ. ಅಯ್ಯೋ ಬಿಡು. ಪದು ಡಾರ್ಲಿಂಗ್, ಇದು ಯಾಕೆ ಹಿಂಗೆ ಸಾಪಂಗೆ ನಿಂತ್ಕೊಬಿಟ್ಟಿದ್ದೀಗಲ್ಲ, ಏನಾಯ್ತು? ಮಿತ್ರ ನೀನಾ? ಏನು ಮಾಡಲಿ, ಕಿತ್ತೋಗಿರೋಳು ಅವಳೆಲ್ಲ ಭದ್ರಮ್ಮ. ಅವಳು ಎಲೆಕ್ಷನ್ಗೆ 100-150 ಸೀರೆ ತಗೊಬಿಟ್ಟು ಬಂದವಳಂತೆ. ಸೀರೆ ತಗೊಬಿಟ್ಟು ಬಂದ್ಬಿಟ್ಟು ಊರವ್ರಿಗೆಲ್ಲ ಹಂಚ್ಬೇಕು ಅಂತೇಳ್ಬಿಟ್ಟು ಎಲ್ಲನೂ ಪಿಲಾನ್ ಮಾಡ್ಕೊಂಡು ಎಲ್ಲ ಇದು ಮಾಡ್ತಾವಳಂತೆ. ಎಲೆಕ್ಷನ್ಗೆ ಹಂಚ್ಬೇಕು ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ತಾಗ ಹಂಚಕ್ಕೆ ಅಂತ ಹೇಳ್ಬಿಟ್ಟು ಏನಿಲ್ಲ. ನಮ್ಮ ಅತ್ತೆನೋ ಕೇಳ್ದೆ, ಅದೇ ಎಲೆಕ್ಷನ್ಗೆ ಸೀರೆ ಹಂಚ್ಬೇಕು, ಕಾಸು ಕೊಡಿಯತ್ತೆ ಅಂತ ಹೇಳಿದ್ರೆ ಮುಚ್ಕೊಂಡೋಗೆ ಸುಮ್ಕೆನಿಯ ಮುಚ್ಕೊಂಡೋಗು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನೇ ಬೈದು ಬಿಡೋದ ಹೇಳು. ಅಯ್ಯೋ ನನಗಂತೂ ಸಕ್ಕತ್ ಬೇಜಾರಾಯ್ತೈತೆ. ನಾವು ಎಲೆಕ್ಷನ್ನಾಗ ಸೋತೋಗ್ಬಿಡ್ತೀವಿ ಮಿತ್ರ. ಸೋತೋಗ್ಬಿಟ್ಟು ನಾವೆಲ್ಲ ಭದ್ರಮ್ಮನ ಕಾಲಕ್ಕೆ ಬೀಳ್ತೀವಿ. ಇದೆಲ್ಲನೂ ಬೇಕಾ? ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಅಲ್ಲ, ಸೀರೆ ಹಂಚಕ್ಕೆ ನಮ್ಮ ಅತ್ತೆ 1 ಲಕ್ಷ ರೂಪಾಯಿ ಕಾಸು ಕೊಟ್ಟಿದ್ರೆ ಏನಪ್ಪ ಆಗೋದು? ಮನೆಯಾಗೇನ ಕಮ್ಮಿ ಆಗೈತಾ ಕಾಸು? ಕೊಡ್ಬೇಕಿತ್ತು ತಾನೇ. ಈಗ ನೋಡು ನಮ್ಮ ಅತ್ತೆ ಹೆಂಗೆ ಆಡ್ತದೆ. ಪದ್ದು, ನೀನು ಜನಕ್ಕೆ ಎಷ್ಟು ಕೊಟ್ರು ಎಲ್ಲ ಮರ್ತೋಗ್ಬಿಡ್ತಾರೆ. ನಿಂಗೆ ಗೊತ್ತಾಗಕ್ಕಿಲ್ಲ. ನೀನು ಎಷ್ಟು ಹಂಚಿದ್ರು ಇವಾಗ ಎಲ್ಲ ಎಲೆಕ್ಷನ್ನಾಗೂ ಎಲ್ಲರೂ ಹಂಚ್ತಾರೆ. ಆದರೆ ಯಾರು ಗೆಲ್ತಾರೆ ಯೋಚನೆ ಮಾಡಿ? ಯಾರೋ ಒಬ್ಬರು ಗೆಲ್ತಾರೆ. ಯಾಕೆ ಹೇಳು? ಅವ್ರು ಮಾಡಿರೋ ಒಳ್ಳೆ ಕೆಲಸಕ್ಕೋ ಕಾರ್ಯಕ್ಕೋ ಗೆಲ್ತಾರೆ. ನೀನು ಏನೋ 100 ರೂಪಾಯಿ 200 ರೂಪಾಯಿ ಕೊಟ್ಟೆ ಅಂತನೋ, ಇಲ್ಲ ನೀನು ಸೀರೆ ಕೊಟ್ಟೆ ಅಂತನೋ ಅವ್ರ ಮನಸ್ಸು ಬದಲಾಯಿಸ್ಕೊಂಡೇನು ಒತ್ತಕ್ಕಿಲ್ಲ ತಾನೇ. ಯಾಕೆ ಒತ್ತಾರೆ ಹೇಳು? ಒಳ್ಳೆತನನ ಯಾರು ಬಂದ್ಬಿಟ್ಟು ನೋಡ್ತಾರೆ ಮಿತ್ರ, ಯಾರು ನೋಡಕ್ಕಿಲ್ಲ. ನಾನು ಏಕಿದ್ದೆ ಎಲೆಕ್ಷನ್ನಾಗ ಸೋಲದೆ. ಎಲ್ಲ ನಮ್ಮ ಅತ್ತೆ ನಂಬ್ಕೊಬಿಟ್ಟು ನಾನು ಎಲೆಕ್ಷನ್ ನಿಲ್ಲಿಸಿ ತಪ್ಪು ಮಾಡಿಬಿಟ್ಟೆ. ನಾನು ಇವಾಗ ಏನು ಮಾಡಲಿ ಹೋಗತ್ತಾಗೆ. ನಮ್ಮ ಅತ್ತೆ 10 ರೂಪಾಯಿ ಬಿಚ್ಚಕ್ಕಿಲ್ಲ. ಕಂಜೂಸ್ ಕಾಳಮ್ಮ ಆಗೋಗ್ಬಿಟ್ಟವಳು ನಮ್ಮ ಅತ್ತೆ. ಚೂರೇ ಅತ್ತೆ ಕೊಡತ್ತೆ, ಏನಾಗಕ್ಕಿಲ್ಲ ಅಂದರೂ ಕೊಡಕ್ಕಿಲ್ಲ. ಹೋಗಿ ಮನೆ ಹೇಳಿದೆ ನಾನು ಬೋಳ್ಸಕ್ಕೆ ಅಂತ ಹೇಳ್ಬಿಟ್ಟು ನಿಂತು ನಿಲ್ಲಿಸ್ಬಿಟ್ಟನೆ ಎಲೆಕ್ಷನ್ಗೆ ಅಂತ ಹೇಳ್ಬಿಟ್ಟು ನನ್ನೇ ಬೈತಾಯ್ತೆ. ಈಗ ನನಗೆ ಅದೇ ಬೇಜಾರಾಯ್ತಿರೋದು ಅಂತಂದರೆ. ಈಗ ಏನು ಮಾಡ್ಬೇಕು ನಾನು ಹೇಳು? ಒಳ್ಳೆ ಕೆಲಸ ಮಾಡಿದ್ರೆ ಓಟ್ ಹಾಕ್ತಾರೆ ಅಂತಂದರೆ ಒಳ್ಳೆ ಕೆಲಸ ಅಂದರೆ ಯಾವ್ದು ಒಳ್ಳೆ ಕೆಲಸ ಮಾಡ್ಬೇಕು ಹೇಳು? ಜನರಿಗೆ ಏನು ಉಪಯೋಗ ಬರ್ತೋ ಅದನ್ನ ಮಾಡ್ಬೋದು. ಅದನ್ನ ಬಿಟ್ಬಿಟ್ಟು ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನು ಹಂಗೆ, ನಾನು ಹಿಂಗೆ, ಇವೆಲ್ಲ ಬಿಟ್ಬಿಡು. ನಾನು ಹೇಳಿದ್ನಲ್ಲ, ಒಳ್ಳೆ ಕೆಲಸ ಅಂತಂದರೆ
ಈಗೇನೋ ಜನರು ಏನೋ ಕಷ್ಟದಾಗಿರ್ತಾರೆ, ಅವ್ರಿಗೆ ಸಹಾಯ ಮಾಡು. ಇಲ್ಲ ಜನರಿಗೆ 4 ಜನಕ್ಕೆ ಉಪಯೋಗಕ್ಕೆ ಬರಬೇಕು. ಒಂದೇ ಒಂದು ಚಿಕ್ಕ ಕೆಲಸ ಆಗಲಿ 4 ಜನಕ್ಕೆ ಉಪಯೋಗ ಬರಂಗೆ ಮಾಡು. ಈಗ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಲ್ಲ, ಹಾಗೆ ಏನೋ ಎಲ್ಲ ಸಾರ್ವಜನಿಕವಾಗಿರ್ತೈತಲ್ಲ ಅಂಥವಕ್ಕೆ ಹೆಲ್ಪ್ ಆಗಬೇಕು, ಹಂಗೇನಾರ ಮಾಡು. ಹಂಗೆ ಮಾಡಿದ್ರೆ ಓಟ್ ಹಾಕ್ತಾರಾ? ಯಾಕಕ್ಕಲ್ಲ, ಸಾಯ ಗಂಟ ನೆನ್ಪಿಟ್ಕೊಂಡಿರ್ತಾರೆ. ಅಯ್ಯೋ ಪೊದ್ದು ಅವ್ರು ಇಷ್ಟು ಮಾಡಿದ್ರು, ಅಯ್ಯೋ ಪೊದ್ದು ಅವ್ರು ಇಷ್ಟು ಮಾಡಿದ್ರು ಅಂತ ಹೇಳ್ಬಿಟ್ಟು ಸಾಯ ಗಂಟ ನೆನ್ಪಿಟ್ಕೊಂಡಿರ್ತಾರೆ. ಹಂಗಾರ್ ಸರಿ, ನೋಡೋಣ. ಇವನೋ ಒಂದು ಮಾಡೇ ಮಾಡ್ತೀನಿ ನಾನಂತೂ. ಅದೇ ಇವನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಮಿತ್ರ, ಎಲೆಕ್ಷನಾಗ ಸೋಲಕ್ಕಿಲ್ಲ ತಾನೇ? ಅದು ನಿನ್ನ ಮ್ಯಾಲೆ ನಿಂತೈತೆ ಪೊದ್ದು. ಸೋಲೋದಿಲ್ಲ, ಪ್ರಯತ್ನ ಪಡ್ಬೇಕಷ್ಟೇ ನೀನು. ಜನರ ಜೊತೆ ಮಾತಾಡಿ, ಜನರನ್ನ ಮತ್ತೇನು ಕರ್ಕೊಂಡೋಗಿ ಎಲ್ಲರ ತಗು ಜನರ ತಗೆಲ್ಲ ಮಿಂಗಲ್ ಮಾಡಿ, ಜನರು ಏನು ಇಷ್ಟ ಕಷ್ಟ ಅಂತ ನೋಡ್ಕೊಂಡು ಏನೋ ಒಂದು ಮಾಡಬೇಕು ತಾನೇ. ಸರಿ ಆಯಿತು, ನೀನು ಹೇಳ್ದಂಗೆ ಆಯಿತು. ಹೋಗ್ಬಿಟ್ಟು ಏನೋ ಒಂದು ಮಾಡಿದ್ರಾಯ್ತು. ಅದೇ ನನಗೂ ಭಯ ಆಯ್ತಿರೋದು, ಸೀರೆ ಹಂಚ್ಬಿಡ್ತಾವ್ರಲ್ಲ ಅವರು ಅಂತ ಹೇಳ್ಬಿಟ್ಟು. ಆದರೂ ಆ ಸೀರೆ ಏನು ಲೆಕ್ಕ ಇಲ್ಲ ಬಿಡು. ನಾವು ನೀನು ಹೇಳ್ದಂಗೆ ಒಳ್ಳೆ ಕೆಲಸ ಏನಾರ ಒಂದು ಮಾಡ್ತೀವಿ. ಊರಿಗೋಸ್ಕರ ಒಂದು ಒಳ್ಳೆ ಕೆಲಸ ಅಂದರೆ ನೋಡೋಣ, ಮಾಡ್ತೀವಿ. ನಿನ್ನ ಹತ್ರ ಮಾತಾಡಿದ್ಮೇಲೆ ಏನೋ ಒಂಚೂರು ಧೈರ್ಯ ಬರ್ತದೆ ನನಗಂತೂ. ಇಲ್ಲ ಅಂದರೆ ನಂಗೆ ಧೈರ್ಯನೇ ಬರೋಕ್ಕಿಲ್ಲ ನನಗೆ. ಅದಕ್ಕೆ ತಾನೇ ನಾನು ಇರೋದು. ಹೋಗು ಸುಮ್ಕೆನೆ ನೀಯ, ಆರಾಮಾಗಿ ಓಡಾಡ್ಕೊಂಡಿರು. ನಿಂಗೆ ಲಾಸ್ಟ್ ಟೈಮ್ ನಿಂಗೆ ಏನೇನು ಬೇಕೋ ಎಲ್ಲ ಒಳ್ಳೊಳ್ಳೆ ಐಡಿಯಾಗಳೇನಿಯ ಕೊಡ್ತೀನಿ. ಯಾಕೆ ತಲೆ ಕೆಡ್ಸ್ಕೊಂತೀಯ? ಸರಿ ಮಿತ್ರ, ನೀನು ನಂಬ್ಕೊಂಡು ಹೋಯ್ತಾ ಇದ್ದೀನಿ. ನಮ್ಮ ಅತ್ತೆ ನಂಬ್ಕೊಂಡಂತೂ ನಾನು ಇರೋದಿಲ್ಲ. ನೀನು ನಂಬ್ಕೊಂಡಿದ್ದೀನಿ ಅಷ್ಟೇ ಏನಿಯ, ನೀನು ನಂಬ್ಕೊಂಡು ಹೋಯ್ತಾ ಇದ್ದೀನಿ ಅಷ್ಟೇ ಏನಿಯ. ಇಲ್ಲ ಅಂತಂದರೆ ನಾನಂತೂ ಹೆದರ್ಕೊಂಡು ಇಲ್ಲೇ ಗುಳಾಡ್ಕೊಂಡು ಇದ್ಬಿಡ್ತಿದ್ದೆ. ಒಬ್ಬೊದ್ರಿ ಇವಾಗ ಸೀರೆ ಹಂಚಕ್ಕೆ ಶುರು ಮಾಡ್ತಾಳೆ ಅಂತ ಅನ್ನಿಸ್ತದೆ. ಹಂಚ್ಲಿ. ಅಲ್ಲ, ಇನ್ನು ಎಲೆಕ್ಷನಾಗ ನಮ್ಗೆ ಇನ್ನೂ ಇದೇ ನಾವು ಎಲೆಕ್ಷನ್ಗೆ ನಿಂತ್ಕೊಂಡಿಲ್ಲ, ಏನೂ ಮಾಡಿಲ್ಲ. ಈಗಲಿಂದನೇ ಹಂಚಕ್ಕೆ ಶುರು ಮಾಡ್ಕೊಂಡವಳೆ ಅಂತಂದರೆ ಇನ್ನು ಎಲೆಕ್ಷನ್ ಅಷ್ಟೊತ್ತಿಗೆ ಅದು ಎಷ್ಟೊಂದು ಚಿಕ್ತಾಳೋ ಏನೋ ಮನೆಯಾಳಿ. ಕಂಡ್ರದೆಲ್ಲ ಬಡ್ದು ಬಾಯಿಗೆ ಹಾಕೊಂಡ್ರದೆಲ್ಲನೂ ಮನೆಗೆ ಬೇಜಾನ ಆಸ್ತಿ ಐತೆ. ಅದನ್ನೆಲ್ಲ ಹೆಂಗೆ ಕರಗಿಸ್ಬೇಕು ಹೇಳಿ ಮನೆಯಾಳಿ? ಕರಗಿಸ್ಕೊಂಡ್ಲಿ ಬಿಡು. ಹೊಟ್ಟೆ ಹುರ್ಕಬೇಡ ಪದ್ದು. ಹೋಗು ಸುಮ್ಕೆನೆ ನೀಯ. ಸರಿ ಮಿತ್ರ, ಆಯಿತು. ದುಡ್ಡು ಕೊಟ್ಟಿದ್ದು ಮಾತ್ರಕ್ಕೆ ಎಲೆಕ್ಷನ್ನಾಗಿ ಗೆಲ್ಲಂಗಿದ್ದಿದ್ರೆ ಎಷ್ಟು ಜನ ಗೆಲ್ಬೇಕಿತ್ತು ಎಲೆಕ್ಷನ್ನಾಗಿ.